ಇದೆ ಬನ್ನಿ. ಇವತ್ತು ಈ ಭಾಗದ ನಗರಸಭಾ ಸದಸ್ಯರು ಮತ್ತು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ಲಾ ಖಾನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಈ ಭಾಗದ ಜನರಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಎಲ್ರಿಗೂ ಆಯೋಜಿಸಿದ್ದಾರೆ. ಒಂದು ಉತ್ತಮವಾದಂತಹ ಕೆಲಸ ಅಂತ ಅನ್ಬೋದು. ಯಾಕೆಂದ್ರೆ ಈಗಿನ ಒಂದು ಸಮಾಜದಲ್ಲಿ ಕೇವಲ ನಮ್ಮ ಒಂದು ಆರೋಗ್ಯ ಚೆನ್ನಾಗಿದ್ರೆ ಸಾಕು, ಬೇರೆಯವ್ರದ್ದು ಏನಾದ್ರೂ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಅಂತ ಒಂದು ಸಮಯದಲ್ಲಿ ಅಬ್ದುಲ್ಲಾ ಖಾನ್ ಅವರ ಒಂದು ದೂರದೃಷ್ಟಿ ಏನು ಎಲ್ಲ ಈ ಭಾಗದ ಮಕ್ಕಳಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿಸೋ ನಿಟ್ಟಿನಲ್ಲಿ, ಅವರ ಆರೋಗ್ಯದ ಕುರಿತು ಹೆಚ್ಚಿನ ಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ಅವರ ಒಂದು ಈ ಒಂದು ಕಾರ್ಯ ತುಂಬಾ ಅಚ್ಚುಮೆಚ್ಚಾಗಿದೆ. ಅವರು ಈಗಾಗಲೇ ಸಾಕಷ್ಟು ಇಂತಹ ಒಂದು ಒಳ್ಳೆ ಕೆಲಸಗಳನ್ನ ಈ ಭಾಗದ ಜನರಿಗೆ ಮತ್ತೆ ಶಿರಾ ತಾಲೂಕಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದಂತೂ ಸಹಜ. ಆದ್ರೆ ಜೀವಂತ ಇದ್ದಾಗ ನಾವು ಇತ್ತಂತ ಸಮಾಜಕ್ಕೆ ಏನ್ ಮಾಡಿದ್ವಿ ಅನ್ನೋದೇ ಗುರುತರವಾದ ಒಂದು ಇದಾಗುತ್ತೆ. ಆ ರೀತಿಯಲ್ಲಿ ಅಬ್ದುಲ್ಲಾ ಖಾನ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಕೇಕ್ ಕಟ್ ಮಾಡೋದ್ರ ಮೂಲಕ ಆಗ್ಲಿ ಅಥವಾ ತಮ್ಮ ಕುಟುಂಬದ ಸದಸ್ಯರೊಂದಿಗಾಗ್ಲಿ ಕಾಲ ಕಳಿಬೋದಾಯ್ತು. ಆದ್ರೆ ಇವತ್ತು ಅವರ ಒಂದು ಸಮಾಜಮುಖ ಸಮಾಜ ಸೇವೆಯ ಒಂದು ಗುರುತಾಗಿ ಈ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ತಜ್ಞ ವೈದ್ಯರ ಮತ್ತು ಎಲ್ಲ ಸಾರ್ವಜನಿಕರ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡು ನಮ್ಗೆಲ್ಲ ಮಾದರಿಯಾಗಿದ್ದಾರೆ. ಯಾಕೆಂತಂದ್ರೆ ಸಮಾಜ ನಾವೇನಿರ್ತೀವಿ, ಸಮಾಜ ನನ್ಗೇನ್ ಮಾಡಿದೆ ಅನ್ನೋದಕ್ಕಿಂತನೂ ಸಮಾಜಕ್ಕಾಗಿ ನಾವೇನಾದ್ರು ಮಾಡಿದೀವಿ ಅನ್ನೋದೇ ನಮ್ಮ ಜೀವನದ ಒಂದು ಧ್ಯೇಯೋದ್ದೇಶ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಅಬ್ದುಲ್ಲಾ ಖಾನ್ ರವರು ಈ ಭಾಗದ ಒಂದು ಜನತೆಗೆ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿ ಅವರ ಒಂದು ಹುಟ್ಟುಹಬ್ಬವನ್ನ ಮಾದರಿಯಾಗಿ ಆಚರಿಸಿಕೊಳ್ಳೋದು ಎಲ್ಲರಿಗೂ ನಮಗೆ ಮಾದರಿಯಾಗಿರ್ತದೆ. ಹುಟ್ಟುಹಬ್ಬದ ಪ್ರಯುಕ್ತ ಈ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರೋದು ತುಂಬಾ ಸಂತೋಷಕರ ವಿಷಯ. ಈ ಆರೋಗ್ಯವೇ ಭಾಗ್ಯ. ಆರೋಗ್ಯನೇ ಇಲ್ಲದೇನೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ ನಾವು ಎಷ್ಟು ದುಡ್ಡಿದ್ರು ಏನ್ ಸಂಪಾದನೆ ಮಾಡಿದ್ರು ಅದು ವೇಸ್ಟ್. ಆರೋಗ್ಯ ಅಂತಂದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಆರೋಗ್ಯವಾಗಿರ್ಬೇಕು. ಹಂಗಿದ್ರೆ ನಾವು ಜೀವನ ಸಾರ್ಥಕ ಆಗೋದು, ನಾವು ಇದ್ದಿದ್ದಕ್ಕೂ ಇದಾಗೋದು. ಆರೋಗ್ಯನೇ ಇಲ್ಲ, ದುಡ್ಡು ಅವು ಎಲ್ಲ ಏನು ಇಟ್ಕೊಂಡು ಏನ್ ಮಾಡಕ್ಕೆ ಆಗುತ್ತೆ. ಅದಕ್ಕೆ ಆರೋಗ್ಯವಾಗಿರೋದಕ್ಕಿಂತ ಕಾರ್ಯಗಳನ್ನ ಇಂಥ ಕಾರ್ಯ ಮಾಡ್ತಿರೋದಕ್ಕೆ ಇವ್ರಿಗೆ ಧನ್ಯವಾದ ಅರ್ಪಿಸ್ತಾ, ಹೀಗೆ ಸಾರ್ವಜನಿಕರ ಪರವಾಗಿ ಈ ತರ ಕಾರ್ಯಕ್ರಮಗಳು ಮಾಡ್ಲಿ ಅಂತ ಹೇಳ್ತಾ, ನನ್ನ ಒಂದು ಹುಟ್ಟುಹಬ್ಬ ಇದು ಕೇಕ್ ಕಟ್ ಮಾಡೋದು ಬೇಡ ಅಂತ ನಾನು ನಿರ್ಧರಿಸಿದ್ದೆ. ಬೇಡ ಕೇಕ್ ಕಟ್ ಮಾಡೋದು, ಯಾವುದೋ ಒಂದು ಬೇರೆ ರೀತಿಯಿಂದ ಈ ದಿವಸ ನಾನು ಆಚರಣೆ ಮಾಡಬೇಕು. ಕೆಲ ಸಾಮಾನ್ಯ ವ್ಯಕ್ತರ ಜೊತೆ, ಒಂದು ಬಡವರು ಜೊತೆ ಇವತ್ತು ನಾನು ಆಚರಣೆ ಮಾಡಬೇಕು. ಅದು ಒಂದು ಹೆಲ್ತ್ ಕ್ಯಾಂಪ್ ಮುಖಾಂತರ ಆಚರಣೆ ಆಗಲಿ ಅಂತ ನಾನು ಬಯಸಿದ್ದೆ. ಇವತ್ತು ಅದು ನಾನು ಸಣ್ಣ ಪುಟ್ಟ ಅಂದ್ಕೊಂಡೆ, ಇದು ಏನು ಇಷ್ಟೊಂದು ದೊಡ್ಡದಾಗೆ ಆಗ್ತಾ ಇದೆ, ಇದು ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಸಂಜಯ್ ಗೌಡ್ರು, ನಮ್ಮ KPCC ಮೀಡಿಯಾ ಇನ್ಚಾರ್ಜ್ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಸಹ ಚೀಫ್ ಗೆಸ್ಟ್ ಆಗಿ ಇವತ್ತು ಆಗಮಿಸಿದ್ದಾರೆ. ನೂರುದ್ದೀನ್ ಅವರು, ಆಮೇಲೆ ಶಬೀನಾ ಮೇಡಮ್ ಅವರು, ಸಿದ್ದೇಶ್ ಅವರು, ಭಾರತಿ ಮೇಡಮ್ ಅವರು, ನಮ್ಮ ನರೇಂದ್ರ ಬಾಬು ಅವರು, ಹಾಗೂ ಸಾಲೆಹ್ ಅವರು, ಜಮೀರಣ್ಣ ಅವರು ಎಲ್ಲ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಅಷ್ಟೇ ಏನಿಲ್ಲ, ಇವರೆಲ್ಲ ಡಾಕ್ಟರ್ಸ್ ಏನಂದ್ರೆ ಎಲ್ಲ ಒಳ್ಳೆ ಹೆಸರು ಮಾಡಿರೋ ಡಾಕ್ಟರ್ಸು. ಇಲ್ಲಿ ನಮ್ಮ ತಾಲ್ಲೂಕಲ್ಲಿ ಇದು ಶಿರಾದಲ್ಲ, ಬರೋ ಆಂಧ್ರದಿಂದ ಎಲ್ಲ ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಭಾಳ ಅದು ರಿವ್ಯೂ ಮೀಟಿಂಗ್ನಾಗೆ ಸಾಹೇಬ್ರ ಮುಂದೆ ಎಲ್ಲ ಪ್ರಸ್ತಾವನೆ ಆಗ್ತಾ ಇರುತ್ತೆ, ನಾನು ಕೇಳ್ತಾ ಇರ್ತೀನಿ. ಒಳ್ಳೆ ಒಂದು ನಮ್ಮ ಕ್ಷೇತ್ರಕ್ಕೆ ಹೆಸರು ತಗೊಂಡ್ಬಂದಿರೋರೆಲ್ಲ ಈ ಟೀಮು, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಬಯಸ್ತೀನಿ. ಜಿಲ್ಲಾ ಮತ್ತು ತಾಲೂಕು ಆರೋಗ್ಯ ಕೇಂದ್ರಗೂ ಸಹ ಅವ್ರ ವತಿಯಿಂದ ಆಗಿರೋದು ನನಗೆ ಭಾಳ ಖುಷಿಯಾಗಿದೆ. ಏನಿಲ್ಲ, ಸಾಮಾನ್ಯ ಜನರಿಗೆ ಒಂದು ಒಳ್ಳೆ ಅವಕಾಶ ಇದು. ಇವತ್ತು ದೊಡ್ಡದಾಗೆ ಏನು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ,
ಭಾಳ ಜನ ಬೆಳಗಿಂದ ಬಂದಿದ್ದಾರೆ, ಇನ್ನೂ ಕಂಟಿನ್ಯೂಸ್ ಆಗಿ ನಡೆಯುತ್ತೆ 4 ಗಂಟೆವರೆಗೂ. ಇನ್ನೊಂದು ವಿಶೇಷವಾಗಿ ಒಂದು ವಿಷನ್ ಟೆಕ್ನವ್ರು ಬಂದಿದ್ದಾರೆ, ಅವ್ರಿಗೂ ನಾನು ಆಹ್ವಾನ ಮಾಡಿದ್ದೆ. ಸ್ಪಾಟ್ ಮೇಲೆ ಅವರು ಐಡೆಂಟಿಫೈಡ್ ಮಾಡಿ ಏನು ಪವರ್ ಇದೆ ಅವ್ರಿಗೆ ಅಲ್ಲೇ ಗ್ಲಾಸ್ ಕೊಡಬೇಕು ಅಂಥದ್ದು ಒಂದು ಉಚಿತವಾಗಿ ವ್ಯವಸ್ಥೆ ಇವತ್ತು ಮಾಡಿದ್ದೀವಿ. ಏನಾರ ಆಪರೇಷನ್ ಬಿದ್ದಾಗ ಇಲ್ಲೇ ನಮ್ಮ ಶಿರಾದಲ್ಲಿ ದ ಗ್ರೇಟ್ ಪರ್ಸನಾಲಿಟಿ ಎಲ್ಲಿದ್ದಾರೆ, ಅಮೂಲ್ಯ ಮೇಡಮ್ ಇದ್ದಾರೆ, ಅವರಲ್ಲಿ ಕಳಿಸಿ ಅಲ್ಲಿ ಆಪರೇಷನ್ಸ್ ಎಲ್ಲ ಮಾಡೋಣ ಅಂತಾನು ಸಹ ಈ ಇದರಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ. ಇವತ್ತು ನೀವೆಲ್ಲ ಬಂದಿದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ನನ್ನ ಹುಟ್ಟುಹಬ್ಬಕ್ಕೆ ನೀವೆಲ್ಲ ಸೇರಿ ಇದೆಲ್ಲ ಹುಟ್ಟುಹಬ್ಬವನ್ನು ಯಶಸ್ವಿಗೊಳಿಸಿದ್ದೀರಾ. ನಾನು ನನ್ನ ಮನಸ್ಸಿಂದ ಎಲ್ಲರಿಗೂ ಅಭಿನಂದನೆಗಳು, ವಂದನೆಗಳು ನಾನು ತಿಳಿಸಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಹಬ್ಬನ ಎಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ಕೊಳ್ತಾ ಇದಾರೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಆಗಿತ್ತು. ನಾನೆಲ್ಲ ದೊಡ್ಡ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ಕೊಂತಾರೆ ಅಂತ ನಾನು ಅಂದ್ಕೊಂಡ್ರೆ ಎಲ್ಲಾರ ಜನನು ಜೊತೆಗೆ ಸೇರಿಸ್ಕೊಂಡು ಅವರೇ ನಮ್ಮ ಸಮಾಜ, ನನ್ನ ಕುಟುಂಬ ಅಂತ ಭಾವಿಸ್ತಾರೆ. ಇವ್ರು ಯಾವಾಗಲೇ ಫೋನ್ ಮಾಡ್ಬೇಕಾದ್ರು ಒಂದು ಸರ್ ನಮ್ದೊಂದು ಸರ್ ಡಾಕ್ಟರ್ ಜಿ ಅಂತಾರೆ. ಏನೋ ಕೆಲಸ ಇದೆ ಅನ್ಕೊಂತೀನಿ, ಸರ್ ಒಂದು ಡೆಲಿವರಿ ಇದೆ ಅನ್ಕೊಂತೀನಿ. ಆಯ್ತು, ನಮ್ಮ ರಿಲೇಟಿವ್ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆಯ್ತು, ಇವತ್ತು ಮಾಡಿದೆ. ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ, ಡಾಕ್ಟರ್ ಜಿ ಅಂತಾರೆ. ಫೋನ್ ಅದೇ ಬಂದಿರುತ್ತೆ, ಅದು ಡೆಲಿವರಿ ಇದು ಅದು. ಏನು ಸರ್ ಡಾಕ್ಟರ್ ಜಿ ಇವತ್ತು ಒಂದು ನಮ್ಮ ಚಿಕ್ಕಪ್ಪ ಮಗಳು. ಆಯ್ತು. ನಾನು ಎಲ್ಲಾರನ್ನೂ ಇವರು ನಿಮ್ಮ ರಿಲೇಟಿವ್ ಅಂತ ನಾನು ಬರ್ತಾ ಇವ್ರು ಏನು ಬರೀ ಎಲ್ಲಾರನ್ನೂ ರಿಲೇಟಿವ್ ಹೇಳ್ತಾ ಇದಾರಲ್ಲ ಆ ಥರ ನೋಡಿದ್ರೆ ಇಲ್ಲಿರೋರ್ನೆಲ್ಲ ಅವರು ರಿಲೇಟಿವ್ ಅಂತ ತನ್ನ ಸಂಬಂಧಿಕರನ್ನ ತಗೊಳ್ತಾ ಇರೋದು ದೊಡ್ಡ ಹಾರ್ಟು ಅವರಲ್ಲಿದೆ. ಅವ್ರು ಯಾವತ್ತೂ ಎಲ್ಲ ಡಾಕ್ಟರ್ಗಳ್ನು ನನ್ನ ಸರ್ವಿಸನ್ನ ಏನಾರ ಇದ್ರೂ ಮಾಡಬೇಕು ಅನ್ನೋದು, ಅಥವಾ ಸರ್ವಿಸನ್ನ ನನ್ನ ಹುಟ್ಟುಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು ತುಂಬ ಸಂತೋಷ. ಯಾವಾಗ್ಲೂ ಅವರು ಅಷ್ಟೊಂದು ಆಗರ್ಭ ಶ್ರೀಮಂತರು, ದುಡ್ಡಿನಲ್ಲಿ ಹೃದಯದಲ್ಲೂ ಶ್ರೀಮಂತರು ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನಾವಿವತ್ತು ಅವ್ರನ್ನ ಗುರುತಿಸಿ ಅಂಥವ್ರನ್ನ ಬೆಳೆಸ್ಬೇಕು. ಪ್ಲಸ್ ಆ ಥರ ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅಂಥವ್ರ ಕೈಲೇ ಆ ಗುಣಗಳು ಬೆಳೆಸ್ಕೊಳಕ್ ನಾವು ಪ್ರಯತ್ನ ಪಡೋಣ ಅಂತ. ಎಲ್ಲರಿಗೂ ನಮಸ್ಕಾರ. ಸಮಾಜ ಸೇವಕರು ಮತ್ತು ನಗರಸಭಾ ಸದಸ್ಯರು ಆದಂತಹ ಶ್ರೀಯುತ ಅಬ್ದುಲ್ಲಾ ಖಾನ್ರವರ ಒಂದು 43ನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶ್ರೀ ಅಬ್ದುಲ್ಲಾ ಖಾನ್ರವರಿಗೆ ದೇವರು ಆಯುಷ್ಯ, ಆರೋಗ್ಯ, ಶ್ರೇಯಸ್ಸು ಎಲ್ಲವನ್ನ ನೀಡಿ ಅವರಿಗೆ ಮುಂದಿನ ಒಂದು ಜೀವನ ಸುಖಕರವಾಗಿರಲಿ, ಸಮೃದ್ಧಿಯಿಂದ ಕೂಡಿರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಅವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೂ ಸಹಿತ ಶುಭ ಹಾರೈಕೆಗಳನ್ನು ವ್ಯಕ್ತಪಡಿಸ್ತಾ, ಮುಂದೆಯೂ ಸಹಿತ ಸಮಾಜದ ಬಡವರ್ಗದ ಜನರಿಗೆ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ಕೊಂಡೋಗಿ ಒಂದು ಸಮಾಜದ ಪ್ರಗತಿಗೆ ಅವರು ಕಾರಣೀಭೂತರಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಧನ್ಯವಾದಗಳು.